ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಲವು ಭಾಗ 3. ವೈಶಾಲಿ ಒಂದು ದಿನ ಕಾಲೇಜಿನಿಂದ ಬಂದು ಸಂಗೀತ ಕೇಳುತ್ತಾ ಕುಳಿತಿದ್ದಳು. ಅವರ ಅತ್ತೆಯ ಫೋನ್ ಎಂದು ಅವರಮ್ಮ ಕೂಗಿದರು. ಕೆಳಗೆ ಬಂದಳು. ಅವರ ಅತ್ತೆ, ವೈಶಾಲಿ, ನೀನು ಈಗ ವಾಪಸ್ ಮನೆಗೆ ಬರಬೇಕು. ಮನೆಗೆ ಚಂಡೀಗಢದಿಂದ ಅತಿಥಿಗಳು ಬರುತ್ತಿರುವರು ನಿನ್ನನ್ನು ನೋಡಲು. ಅವರು ಮದುವೆಗೆ ಬರಲು ಆಗಿರಲಿಲ್ಲ, ಅದಕ್ಕೆ ನೀನು ಈಗ ಇಲ್ಲಿಗೆ ಬಾ, ಮುಂದೆ ಬೇಕಾದರೆ ಮತ್ತೆ ಹೋಗು ಎಂದರು. ಅತ್ತೆಗೆ ಇಲ್ಲವೆನ್ನಲಾಗದೆ ಸರಿ ಬರುವೆ ಎಂದಳು. ಅದರಂತೆ ಮಾರನೇ ದಿನ ಹೋದಳು. ಸಿದ್ಧಾರ್ಥ್ ಮನೆಯಲ್ಲಿ ಇರಲಿಲ್ಲ. ಆ ಅತಿಥಿಗಳು ಒಂಥರ ಕ್ಯೂಟ್ ಕಪಲ್ ಎನ್ನಬಹುದು. ಆ ದಂಪತಿಗಳನ್ನು ನೋಡಿ ವೈಶಾಲಿಗೆ ಬಹಳ ಸಂತೋಷವೂ ಆಯಿತು. ಅವಳ ಹೆಸರು ದೀಪಾ, ಗಂಡನ ಹೆಸರು ದೀಪಕ್. 2 ದಿನಗಳಲ್ಲಿ ಅವರೊಂದಿಗೆ ಬೆರೆತು ಕಲಿತು ಮಾತನಾಡುವುದು, ತಿನ್ನುವುದು, ಆ ಗಂಡ ಹೆಂಡತಿಯ ಒಡನಾಟ ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚು ಪಡುವಂತಾಗಿತ್ತು. ತಿನ್ನುವುದು ಕೂಡ ಒಂದೇ ತಟ್ಟೆಯಲ್ಲಿ ಮಾಡುತ್ತಿದ್ದರು. ದೀಪಕ್ ಯಾವತ್ತೂ ಸ್ವೀಟಿ ಸ್ವೀಟಿ ಎನ್ನುತ್ತಾ ಅವಳ ಹಿಂದೆಯೇ ಸುತ್ತುತ್ತಿದ್ದ. ಅದನ್ನು ನೋಡಿ ನನ್ನ ಹಣೆ ಬರಹದಲ್ಲಿ ಅಂಥದ್ದು ಇಲ್ಲವೇ ಇಲ್ಲ ಎಂದುಕೊಂಡಳು. ಬೀಜ ಬಿತ್ತಿ ಹುಟ್ಟಿದ ಮೇಲೆ ಬೆಳೆ ಬರುವುದು. ನನ್ನ ಜೀವನದಲ್ಲಿ ಬೀಜ ಬಿತ್ತುವ ಮನಸ್ಸೇ ಇಲ್ಲ, ಇನ್ನು ಬೆಲೆ ಫಲ ಎಲ್ಲಿಂದ ಬರುವುದೋ? ಮೊಗ್ಗು ಬಿಟ್ಟು ಹೂವಾಗಬೇಕು, ಆದರೆ ನನ್ನ ಜೀವನದಲ್ಲಿ ಮೊಗ್ಗೂ ಇಲ್ಲ, ಬೀಜವು ಬಿತ್ತನೆಯೂ ಇಲ್ಲ, ಇನ್ನು ಹಣ್ಣು ಕಾಯಿ ಎಲ್ಲಿಂದ ಎಂದುಕೊಂಡಳು. ಸಿದ್ಧಾರ್ಥ್ಗೆ ವೈಶಾಲಿ ಮನೆಗೆ ವಾಪಸ್ ಬಂದದ್ದಕ್ಕೆ ಖುಷಿಯಾಗಿತ್ತು, ಆದರೆ ಅದನ್ನು ತೋರ್ಗೊಡಲಿಲ್ಲ. ಅವರು ಹೋದ ಮೇಲೆ ತಾನು ತವರಿಗೆ ಹೋಗಬೇಕೆಂದುಕೊಂಡಳು. ಆದರೆ ಅವರ ಅತ್ತೆ, ವೈಶಾಲಿ, ನಾಳೆಯಿಂದ ದೀಪಾವಳಿ, ನೀನು ಇಲ್ಲೇ ಇರು, ನಿನಗೆ ಹೋಗಲೇಬೇಕೆಂದರೆ ಹಬ್ಬ ಮುಗಿಸಿ ಹೋಗು ಎಂದರು. ಸರಿ ಎಂದು ಅತ್ತೆ ಮನೆಯಲ್ಲೇ ಉಳಿದಳು ಬೇಸರದಿಂದ. ಹಬ್ಬದಂದು ಅತ್ತೆ ಹೇಳಿಕೊಟ್ಟಂತೆ ಪೂಜೆ ಮಾಡುತ್ತಿದ್ದಳು. ಸಂಜೆ ಹೆಂಗಸರಿಗೆಲ್ಲ ಅರಿಶಿನ ಕುಂಕುಮ ಕೊಡುವ ಕೆಲಸವನ್ನು ವೈಶಾಲಿಯ ಕೈಯಲ್ಲಿ ಮಾಡಿಸಿದರು. ಸಂಜೆ ಮನೆಗೆ ಬಂದ ಸಿದ್ಧಾರ್ಥ್ ವೈಶಾಲಿಯನ್ನು ನೋಡಿ ದಂಗಾದಂತೆ ಕಂಡುಬಂದ. ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅತ್ತೆಯ ಕೈಚಳಕದಲ್ಲಿ ವೈಶಾಲಿಯ ಸೊಬಗು ಚೆಲುವು ಇಮ್ಮಡಿಗೊಂಡಿತ್ತು. ನೀಲಿ ಬಣ್ಣದ ರೇಷ್ಮೆ ಸೀರೆ, ಅದಕ್ಕೊಪ್ಪುವ ಚೋಲಿ, ಅದಕ್ಕೆ ಹೊಂದುವ ಕಿವಿಯೋಲೆ, ಬಳೆಗಳು, ಒಟ್ಟಾರೆ ಸುಂದರ ಮೊಗ್ಗಿನಂತೆ ಕಾಣುತ್ತಿದ್ದಳು. ಸಿದ್ಧಾರ್ಥ್ ಅವಳ ಮೇಲಿಂದ ದೃಷ್ಟಿ ಕೀಳಲೇ ಪ್ರಯಾಸಪಟ್ಟನು. ಸದ್ಯ ವೈಶಾಲಿಗೆ ಗೊತ್ತಾಗಲಿಲ್ಲ. ಅವಳು ಹಣತೆ ಹಚ್ಚುವುದರಲ್ಲಿ ಬ್ಯುಸಿಯಾಗಿದ್ದಳು. ಹಣತೆ ಇಟ್ಟು ತಿರುಗುತ್ತಿದ್ದವಳು ಅವನು ಹಿಂದೆ ನಿಂತಿರುವನು ಎಂದು ಅವಳಿಗೆ ಗೊತ್ತಾಗದೆ ತಿರುಗಿದಳು. ಅವನ ಮೈ ಸೋಂಕಿದಾಗಲೇ ಅವಳು ಹೆದರಿ ಯಾರೋ ಎಂದು ನೋಡಿದ್ದಳು. ಪತಿರಾಯ ಎಂದು ಗೊತ್ತಾಗಿ ಅವನಿಂದ ದೂರ ಸರಿದು ಹೋದಳು. ಆದರೆ ಸಿದ್ಧಾರ್ಥ್ನ ಮನ ಹಕ್ಕಿಯಂತೆ ಹಾರಾಡಲು ಶುರುವಿಟ್ಟಿತ್ತು. ಅವಳನ್ನು ಹಾಗೇ ಹಿಡಿದು ನಿಲ್ಲಿಸಿ ಅವಳ ಕೆನ್ನೆಗೆ ಮುತ್ತು ಕೊಡಬೇಕಿತ್ತು ಎನ್ನಿಸಿತು. ಕನಸಿನಲ್ಲಿದ್ದಂತೆ ಕಂಡ ಮಗನನ್ನು ರವಿಶಂಕರ್ ಎಚ್ಚರಿಸಿದರು. ಏನೋ ಆಫೀಸ್ನಿಂದ ಬಂದವ ಹಾಗೇ ನಿಂತಿರುವೆ, ನೀನು ಕೈಕಾಲು ತೊಳೆದು ಬಂದು ದೇವರಿಗೆ ನಮಸ್ಕಾರ ಮಾಡು, ಆರತಿ ಬೆಳಗು ಎಂದರು. ಹಾ ಹುಂ ಎನ್ನುತ್ತಾ ಮೇಲಕ್ಕೆ ಹೂಡಿದನು. ಅಷ್ಟರಲ್ಲಿ ರಾಧಾ ಅವರ ಗೆಳತಿ ದೀಪಿಕಾ ಬಂದರು. ಆಗ ರಾಧಾ ವೈಶಾಲಿಯನ್ನು ಕರೆದು ಪರಿಚಯ ಮಾಡಿಸಿದರು. ಅವರು ವೈಶಾಲಿಯನ್ನು ಹಾಡಿ ಹೊಗಳಿದರು. ನಿಮ್ಮ ಸೊಸೆ ನಿಮ್ಮ ಮಾತು ಕೇಳಿಕೊಂಡು ನೀವು ಹೇಳಿದಂತೆ ಎಲ್ಲ ಕೆಲಸ ಮಾಡುತ್ತಿರುವಳು. ನಮ್ಮವಳು ಇದ್ದಾಳೆ, ಮನೆಗೆ ಬಂದವರಿಗೆ ಕುಂಕುಮ ಕೊಡು ಎಂದೆ. ಆದರೆ ಅವಳು, ಅತ್ತೆ ನನ್ನ ಸ್ನೇಹಿತೆ ಕರೆದಿದ್ದಾಳೆ, ನೀವೇ ಮಾಡಿಕೊಳ್ಳಿ ಎಂದು ನನ್ನ ಉತ್ತರಕ್ಕೂ ಕಾಯದೆ ಹೋದಳು. ನಿಮ್ಮ ಸೊಸೆಯನ್ನು ನೋಡಿ ನನಗೆ ಸಂತಸವಾಯಿತು. ರಾಧಾ, ನೀವೇ ಪುಣ್ಯವಂತರಪ್ಪ, ಇಷ್ಟು ಒಳ್ಳೆಯ ಹುಡುಗಿಯನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿದ್ದಕ್ಕೆ ಎಂದು ಹೇಳಿ ಅವರು ಹೋದರು. ಇದನ್ನೆಲ್ಲ ಮೇಲೆ ನಿಂತು ದುರ್ವಾಸ ಮುನಿ ಕೇಳಿಸಿಕೊಂಡನು. ವೈಶಾಲಿ, ಅತ್ತೆ, ನಾನು ಡ್ರೆಸ್ ಬದಲಿಸಿ ಬರುವೆ ಎಂದಳು. ಸರಿ ಹೋಗು, ಸ್ವಲ್ಪ ವಿಶ್ರಾಂತಿ ಮಾಡಿ ಬಾ ಎಂದರು. ಹ್ಞೂ ಎಂದು ಕೋಣೆಗೆ ಬಂದಳು. ಕನ್ನಡಿಯಲ್ಲಿ ತನ್ನ ಬಿಂಬ ನೋಡುತ್ತಾ ಏನೋ ಯೋಚನೆಯಲ್ಲಿ ಕತ್ತಿನಲ್ಲಿ ಹಾಕಿದ ನೆಕ್ಲೆಸ್ ತೆಗೆಯಲು ಪ್ರಯತ್ನಿಸುತ್ತಿದ್ದಳು. ಅದೇಕೋ ಅದು ಹಠ ಮಾಡುತ್ತಿತ್ತು. ಇದನ್ನು ತೆಗೆಸಿಕೊಳ್ಳಲು ಇನ್ನು ಅತ್ತೆ ಮುಂದೆ ಹೋಗಿ ನಿಲ್ಲಬೇಕು ಎಂದುಕೊಳ್ಳುತ್ತಾ ಮತ್ತೆ ಕೋಪದಿಂದ ಸರವನ್ನು ತೆಗೆಯಲು ಪ್ರಯಾಸ ಪಡುತ್ತಿದ್ದಳು. ಸಿದ್ಧಾರ್ಥ್ ಅದನ್ನು ತೆಗೆಯಲು ಸಹಕರಿಸಿದನು. ಅವನು ವೈಶಾಲಿ ಹೊಳಬಂದಾಗಲೇ ಗ್ಯಾಲರಿಯಲ್ಲಿ ನಿಂತಿದ್ದವನು ಕೋಣೆಯೊಳಗೆ ಬಂದು ಅಷ್ಟೊತ್ತಿನವರೆಗೂ ಅವಳ ನೆಕ್ಲೆಸ್ ಕತ್ತಿನಿಂದ ತೆಗೆಯಲು ಪಡುತ್ತಿರುವ ಪಾಡು ನೋಡುತ್ತಿದ್ದ. ಕೊನೆಗೆ ಹತ್ತಿರ ಹೋಗಿ ನಿಂತಾಗ ವೈಶಾಲಿ ಅವನ ಇಂಗಿತ ಅರಿತು ಅವನಿಂದ ಸರ ತೆಗೆಸಿಕೊಂಡಳು. ಅಷ್ಟಕ್ಕೆ ಸಿದ್ಧಾರ್ಥ್ ಸುಮ್ಮನಾಗದೆ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತುಟಿಗೆ ತುಟಿಯೊತ್ತಿದ.
ಅವಳ ಸೊಂಟ ಬಳಸಿ ಹೆದೆಗೊತ್ತಿಕೊಂಡನು. ಅವಳು ಕುಸರಾಡಿದರೂ ಬಿಡದಂತೆ ಕೆಲ ಕ್ಷಣಗಳು ಅವನಲ್ಲಿ ಬಂದಿಯಾಗಬೇಕಾಯಿತು ವೈಶಾಲಿ. ವೈಶಾಲಿಗೆ ಕೋಪ ಒಂದು ಕಡೆಯಾದರೆ ಅಚ್ಚರಿ ಇನ್ನೊಂದು ಕಡೆ. ಇವನು ಅರ್ಥವೇ ಆಗುವುದಿಲ್ಲವಲ್ಲವೆಂದು ಕೊನೆಗೆ ಅವನಿಂದ ಬಿಡಿಸಿಕೊಂಡು ಸೀರೆ ಬದಲಾಯಿಸಿದಳು. ಆದರೆ ಮನದಲ್ಲಿ ಕೋಪ ಹುಕ್ಕುತ್ತಿತ್ತು. ಹೇಗೆ ಹೀಗೆ ಮಾಡಿದ ಇವನು ಎಂದು ಹೋಗಿ ಬಾಲ್ಕನಿಯಲ್ಲಿ ನಿಂತಳು. ಆದರೆ ದಗದಗೆ ಎನ್ನಲು ಆರಂಭಿಸಿತ್ತು. ಸಿದ್ಧಾರ್ಥ್ಗೆ ಕೆನ್ನೆಗೆ ಬಾರಿಸಬೇಕಿತ್ತು. ಏನೆಂದುಕೊಂಡಿದ್ದಾನೆ ನನ್ನ? ನಾನೇಕೆ ಸುಮ್ಮನೆ ಬಿಟ್ಟೆ? ಐ ಹೇಟ್ ಯು ಸಿದ್ಧಾರ್ಥ್ ಎಂದು ಮನದಲ್ಲಿ ಅವನನ್ನು ಬೈದಳು. ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದ ಮೇಲೆ ನನಗೇಕೆ ಹೀಗೆ ಮಾಡಿದ? ಅವಳಿಗೆ ಅರಗಿಸಿಕೊಳ್ಳಲಾಗದೆ ಚಡಪಡಿಸುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಭಟ್ಟರು ಕೋಣೆಗೆ ಬಂದು ಅಮ್ಮ ಅವರು ಊಟಕ್ಕೆ ಕರೆಯುತ್ತಿರುವರು ಎಂದನು. ಸರಿ ಎಂದು ಇಳಿದು ಬಂದಳು. ಊಟದ ಟೇಬಲ್ನಲ್ಲಿ ಕುಳಿತಾಗಲೂ ಅಷ್ಟೇ ಎದುರಿಗೆ ಕುಳಿತು ವೈಶಾಲಿಯನ್ನೇ ನೋಡುತ್ತಿದ್ದ. ಅದನ್ನು ಗಮನಿಸಿ ಕೋಪದಿಂದ ಅಮ್ಮ ನನಗೆ ಊಟ ಮಾಡಲು ಮನಸ್ಸಿಲ್ಲ ಎಂದಳು. ಆಗ ರಾಧಾ ಒಂದು ಲೋಟ ಹಾಲು ಕುಡಿ ಹಾಗಾದರೆ ಎಂದರು. ಸರಿ ಎಂದು ಹಾಲಿನ ಲೋಟ ಮೇಲಕ್ಕೆ ತೆಗೆದುಕೊಂಡು ಬಂದಳು. ಸಿದ್ಧಾರ್ಥ್ಗೆ ನಿರಾಸೆಯಾಯಿತು. ಎದುರು ಕುಳಿತು ತಾನು ಕೊಟ್ಟ ಮುತ್ತಿನ ಪರಿಣಾಮ ವೈಶಾಲಿಯನ್ನು ಹೀಗೆ ನೋಡುವುದು ಆಗಿದೆ. ಅದರ ಜೊತೆಗೆ ಹೆಂಡತಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಳಬೇಕೆಂಬ ಆಸೆಗೆ ತಣ್ಣೀರೆರಚಿ ಹೋದಳಲ್ಲ ಎಂದು. ನಾನು ಮತ್ತೆ ಅಮ್ಮನ ಮನೆಗೆ ಹೋಗಿಬಿಡ್ಲಾ? ಸಿದ್ಧಾರ್ಥ್ಗೆ ಬೇಕಿರುವುದು ಏನು? ಆ ದಿನ ನೋಡಿದರೆ ಮನ ಬಂದಂತೆ ಬೈದು ಹಿಂದು ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಹೊರಲಾಡಿದಳು. ನಂತರದ ದಿನಗಳಲ್ಲಿ ತಮ್ಮ ಮನೆಗೆ ಹೋಗಲು ನಿಶ್ಚಯಿಸಿದಳು. ಆದರೆ ಸಿದ್ಧಾರ್ಥ್ ಹುಷಾರು ತಪ್ಪಿದ ಕಾರಣ ಅವನನ್ನು ನೋಡಿಕೊಳ್ಳಲು ಕಾಲೇಜಿಗೂ ಹೋಗದೆ ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು. ಸಿದ್ಧಾರ್ಥ್ ಮೇಲೆ ಇದ್ದ ಕೋಪವನ್ನೆಲ್ಲ ಬದಿಗಿಟ್ಟು ಊಟ, ತಿಂಡಿ, ಮಾತ್ರೆ, ಔಷಧಿಯೆಲ್ಲ ಸಮಯಕ್ಕೆ ಸರಿಯಾಗಿ ಕೊಡುತ್ತಾ ಅವನ ಆರೈಕೆ ಚೆನ್ನಾಗಿ ಮಾಡಿದಳು. ರಾಧಾ ಹಾಗೂ ರವಿಶಂಕರ್ ಅವರಿಗೆ ತುಂಬ ಖುಷಿಯಾಯಿತು. ಸೊಸೆ ಮಗನನ್ನು ಆರೈಕೆ ಮಾಡಿದ ರೀತಿಗೆ ಆ ದಿನ. ಸಾಕೇತ್ನ ಹುಟ್ಟಿದ ಹಬ್ಬ ಇತ್ತು. ಆ ದಿನ ಸಂಜೆ ಅತ್ತೆ ಮಾವನಿಗೆ ಹೇಳಿ ಹೋಗಿದ್ದಳು. ವೈಶಾಲಿ ಮನೆಗೆ ಬಂದಾಗ ರಾತ್ರಿ 10 ಗಂಟೆಯಾಗಿತ್ತು. ಸಿದ್ಧಾರ್ಥ್ಗೆ ಕೋಪ ಬಂದಿತ್ತು. ಅವನಿಗೆ ರಾಧಾ ಹೇಳಿದ್ದರು ಸಾಕೇತ್ನ ಹುಟ್ಟುಹಬ್ಬದ ಪಾರ್ಟಿಗೆ ಹೋಗಿರುವಳು ಎಂದು. ಅರಿತ ನಂತರ ಹೆಂಗಳೆಯರು ಸವತಿ ಮಸ್ತರದಲ್ಲಿ ಕುದಿಯುವಂತೆ ಕುದಿಯುತ್ತಿದ್ದ. ವೈಶಾಲಿ ಯಾವುದನ್ನೂ ಗಮನಿಸದೆ ತನ್ನ ಪಾಡಿಗೆ ತಾನು ಬಟ್ಟೆ ಬದಲಿಸಿ ಮಲಗಿದಳು. ಈ ಪ್ರಸಂಗವಾಗಿ 1-2 ದಿನಗಳಾಗಿತ್ತೇನೋ. ಸಿದ್ಧಾರ್ಥ್ ಅಂದು ಸಂಜೆ ಮನೆಗೆ ಬೇಗ ಬಂದಿದ್ದನೋ. ವೈಶಾಲಿ ತನ್ನ ಪಾಡಿಗೆ ಓದುತ್ತಾ ಕುಳಿತಿದ್ದಳು. ಸಿದ್ಧಾರ್ಥ್ ಎಲ್ಲೋ ಹೋಗಲು ಸಿದ್ಧವಾಗುತ್ತಿದ್ದಂತೆ ಸಿದ್ಧವಾಗಿ ವೈಶಾಲಿಗೆ ವೈಶಾಲಿ ರೆಡಿಯಾಗು ಎಂದನೋ. ಅವಳು ತನ್ನಗಲ್ಲ ಹೇಳಿದ್ದು ಎಂಬಂತೆ ಸುಮ್ಮನೆ ಕುಳಿತಳು. ಮತ್ತೆ ವೈಶಾಲಿ ಸಿದ್ಧವಾಗು, ಒಂದು ಪಾರ್ಟಿಗೆ ಹೋಗುವುದಿದೆ, ಅದಕ್ಕೆ ಆಫೀಸ್ನಿಂದ ಬೇಗ ಬಂದಿರುವೆ ಎಂದೆನೋ. ನಾನು ಎಲ್ಲೂ ಬರಲ್ಲ ಎಂದಳು. ಏಕೆ? ಈ ದಿನ ನನ್ನ ಗೆಳೆಯನ ಹುಟ್ಟುಹಬ್ಬವಿದೆ, ಅವನು ನಿನ್ನನ್ನು ಕರೆದುಕೊಂಡು ಬರಲು ಹೇಳಿರುವನು ಎಂದೆನೋ. ನನಗೆ ಗೊತ್ತಿಲ್ಲ, ಹಾಗೂ ನಮ್ಮ ಕರಾರಿನಲ್ಲಿ ನಾನು ನಿಮ್ಮೊಂದಿಗೆ ಅಲ್ಲಿ ಇಲ್ಲಿ ಬರಬೇಕು ಎಂದು ಹೇಳಿಲ್ಲ. ಇದೇ ತಿಂಗಳು ನಮ್ಮ ಪರೀಕ್ಷೆಗಳು ಮುಗಿದ ಮೇಲೆ ನಾನ್ಯಾರೋ ನೀವ್ಯಾರೋ, ನಾನು ನಿಮ್ಮೊಂದಿಗೆ ಬರುವುದಿಲ್ಲ ಎಂದಳು. ಇಂಥದ್ದನ್ನೆಲ್ಲ ಕರಾರಿನಲ್ಲಿ ಹೇಳಲಾಗಲ್ಲ, ಸಮಾಜದ ಮುಂದೆ ನಾವಿಬ್ಬರು ಗಂಡ ಹೆಂಡಿರೋ ಎಂದು ಅಂದೇ ಹೇಳಿರುವೆ ಎಂದೆನೋ. ಓಹೋ, ಆದರೂ ನಾನು ಬರಲಾರೆ, ನನ್ನನ್ನು ಬಲವಂತ ಪಡಿಸಬೇಡಿ, ಪರೀಕ್ಷೆಯ ತಯಾರಿ ಮಾಡುತ್ತಿದ್ದೇನೆ ಎಂದು ಎದ್ದು ಬಾಲ್ಕನಿಗೆ ಹೋದಳು. ಹಿಂದೇನೆ ಬಂದ ಸಿದ್ಧಾರ್ಥ್ ಯಾರ್ಯಾರ್ದೋ ಹುಟ್ಟುಹಬ್ಬಕ್ಕೆ 10 ಗಂಟೆ ರಾತ್ರಿಯವರೆಗೂ ಹೋಗಿ ಬರಲು ಆಗುವುದು, ತಾಳಿ ಕಟ್ಟಿದ ಗಂಡನೊಡನೆ ಬರಲು ಹೆದರಿಕೆಯಾ ಎಂದನೋ. ವೈಶಾಲಿಯ ರಕ್ತ ಕುದಿಯಲು ಆರಂಭಿಸಿತ್ತು. ಮೌನವಾಗಿ ಯೋಚಿಸುತ್ತಿದ್ದಳು. ವೈಶಾಲಿ, ನಿನಗೆ ಹೇಳುತ್ತಿರುವುದು ಎಂದೆನೋ. ನಾನು ನನ್ನ ಉತ್ತರ ಹೇಳಿಯಾಯಿತು. ನೀವು ಹೀಗೆ ಕಾಡುತ್ತಿದ್ದರೆ ಮುಂದಿನ ತಿಂಗಳು ಮನೆ ಬಿಟ್ಟು ಹೋಗಬೇಕೆಂದಿದ್ದೆ, ನಾಳೆನೇ ಹೋಗುವೆ ಎಂದಳು ಸಿಟ್ಟಿನಿಂದ. ಹೋ ಎಂದ ಅವನ ಮಾತಿನಲ್ಲಿ ವ್ಯಂಗ್ಯ ತುಂಬಿ ತುಳುಕುತ್ತಿತ್ತು. ನಿನಗೆ ಆ ಸಾಕೇತ್ನೊಂದಿಗೆ ಮಧುರವಾದ ಸಂಬಂಧವಿರಬೇಕು, ಅದಕ್ಕೆ ನಮ್ಮ ಮನೆಯಿಂದ ಆಚೆ ಹೋಗಲು ಚಡಪಡಿಸುತ್ತಿರುವೆ ಎಂದೆನೋ. ವೈಶಾಲಿಯ ಕೋಪ ನೆತ್ತಿಗೇರಿತ್ತು. ಹೌದು, ನನಗೂ ಸಾಕೇತ್ಗೂ ಸಂಬಂಧವಿದೆ, ನಾನು ಈಗಲೇ ಹೋಗುವೆ ಮನೆ ಬಿಟ್ಟು ಎಂದು ರೂಮ್ನೊಳಗೆ ಬಂದು ತನ್ನ ಬ್ಯಾಗಿನಲ್ಲಿ ತನ್ನ ಬಟ್ಟೆ ಬರೆ ಎತ್ತಿಕೊಂಡು ರೂಮ್ನ ಬಾಗಿಲು ದಾಟುತ್ತಿದ್ದಳು. ಆಗ ಸಿದ್ಧಾರ್ಥ್, ಈಗ ಹೋದರೆ ಮತ್ತೆ ಈ ಮನೆಗೆ ಬರಲು ಆಗಲ್ಲ ಎಂದನೋ. ನನಗೇನು ಹುಚ್ಚ ಬರಲು ಎಂದಳು. ಗೊತ್ತಿದೆ, ಹೋಗು, ನಿನ್ನ ಸೊಕ್ಕು ಆ ನಿನ್ನ ಪ್ರಿಯಕರ ಕೈ ಬೀಸಿ ಕರೆಯುತ್ತಿರಬೇಕು ಎಂದೆನೋ. ನಾಲಿಗೆ ಇದೆ ಎಂದು ಏನೇನೋ ಮಾತನಾಡಬೇಡಿ, ಇನ್ಯಾವತ್ತೂ ಈ ಜನ್ಮದಲ್ಲಿ ನಿಮ್ಮ ಮುಖ ನೋಡುವುದಿಲ್ಲ, ನಿಮ್ಮಲ್ಲಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಎಂದವಳೆ ಅಳುತ್ತಾ ಮಹಡಿ ಮೆಟ್ಟಲು ಇಳಿದಳು.
ರಾಧಾ ಗಾಬರಿಯಿಂದ ಏನಾಯ್ತು ವೈಶಾಲಿ, ಏಕೆ ಅಳುತ್ತಿರುವೆ ಎಂದರೋ. ಅಮ್ಮ, ನನ್ನನ್ನೇನು ಕೇಳಬೇಡಿ, ಎಲ್ಲ ನಿಮ್ಮ ಮಗನನ್ನು ಕೇಳಿ. ನಾನು ಇನ್ನೆಂದಿಗೂ ಈ ಮನೆಗೆ ವಾಪಸ್ ಬರುವುದಿಲ್ಲ. ಇಷ್ಟು ದಿನ ನಾನು ನಿಮ್ಮ ಮನೆಯಲ್ಲಿದ್ದಾಗ ಏನಾದರೂ ತೊಂದರೆ ಕೊಟ್ಟಿದ್ದರೆ ಕ್ಷಮಿಸಿ, ಪಪ್ಪನಿಗೆ ಕೂಡ ಹೇಳಿ ಎಂದವಳೆ ಹೊಸ್ತಿಲು ದಾಟಿ ಕಾರ್ ಸ್ಟಾರ್ಟ್ ಮಾಡಿದ್ದಳು. ಶಾಲಿನಿ ಹಾಗೂ ರಘುರಾಮ್ ಅವರು ಮನೆಯ ಮುಂದಿನ ಕೈತೋಟದಲ್ಲಿ ಕುಳಿತಿದ್ದರು. ಮಗಳ ಕಾರು ಗೇಟ್ ಮುಂದೆ ನಿಂತಾಗ ಎದ್ದು ನೋಡಿದರು. ಇಷ್ಟೊತ್ತಿನಲ್ಲಿ ಏಕೆ ಬಂದಳು ವೈಶಾಲಿ ಎಂಬ ಸೂಚೀಗ ಮನದಲ್ಲಿ ದಂಪತಿಗಳಿಗೆ. ಕಾರು ಹೊಳ ಹಾಕಿದವಳೆ ತನ್ನ ಸೂಟ್ಕೇಸ್ ಎಳೆದುಕೊಂಡು ಹೊರಟಿದ್ದಳು. ವೈಶಾಲಿ ವೈಶಾಲಿ ಎನ್ನುತ್ತಾ ದಂಪತಿಗಳು ಬಂದರು. ಅಪ್ಪ, ಈಗ ಸದ್ಯಕ್ಕೆ ನಾನು ಏನೂ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ನಾಳೆ ಬೇಕಾದರೆ ಹೇಳುವೆ. ಆದರೆ ಒಂದು ಮಾತು, ನನ್ನ ಇನ್ನೆಂದೂ ನಿಮ್ಮ ಬೀಗರ ಮನೆಗೆ ಹೋಗು ಎನ್ನಬೇಡಿ. ನಾನು ಹೋಗಲಾರೆ. ನನ್ನನ್ನು ಬಲವಂತ ಮಾಡಬೇಡಿ. ಇಲ್ಲಿಯವರೆಗೆ ನೀವು ಹೇಳಿದಂತೆ ಕೇಳಿದ್ದೇನೆ. ಈಗ ಅತ್ತೆ ಮನೆಯದು ಎಂದು ನೀವು ಯಾವುದೇ ಕಾರಣಕ್ಕೂ ನನಗೆ ಜ್ಞಾಪಿಸಬಾರದು ಎಂದವಳೆ ಹೊರಹೋದಳು. ಗಂಡ ಹೆಂಡತಿ ಮುಖ ನೋಡಿಕೊಂಡು, ಶಾಲಿನಿ, ಏನು ವಿಷಯ ಇರಬಹುದು ಎಂದೂ ಹೀಗೆ ಮಾತನಾಡದ ಮಗಳು ಹಿಂದೇಕೆ ಅಪಶ್ರುತಿ ಎಂದರು. ರೀ, ನನಗಾದರೂ ಏನು ಗೊತ್ತು? ನಿಮ್ಮ ಮಗಳು ಸಿದ್ಧಾರ್ಥ್ ಬಗ್ಗೆ ಒಂದು ಮಾತು ಆಡುವುದಿಲ್ಲ. ನಾವು ರಾಧಾ ಅವರಿಗೆ ಫೋನ್ ಮಾಡಿ ಕೇಳುವುದು ಒಳ್ಳೆಯದು ಎಂದರು ಶಾಲಿನಿ. ಸರಿ, ಹಾಗೆ ಮಾಡೋಣ ಎಂದುಕೊಂಡರು. ರಾಧಾ ಅವರಿಗೆ ಫೋನ್ ಮಾಡಿದಾಗ, ಶಾಲಿನಿ, ದಯವಿಟ್ಟು ಕ್ಷಮಿಸು. ನಿನ್ನ ಮಗಳನ್ನು ನನ್ನ ಮಗ ಏನೋ ಅಂದು ಕಳಿಸಿದ್ದಾನೆ. ಸ್ವಲ್ಪ ದಿನ ಕಳೆಯಲಿ, ಅವನಾಗಿಯೇ ಸುಧಾರಿಸಿದರೆ ಸರಿ. ಇಲ್ಲದಿದ್ದರೆ ನಾವೆಲ್ಲ ಮಾತನಾಡಿ ಸರಿ ಹೋಗುವುದಾ ನೋಡೋಣ. ಇಲ್ಲದಿದ್ದರೆ ವೈಶಾಲಿಗೆ ಬೇರೆ ಮದುವೆ ಮಾಡೋಣ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಬೇಕು ಶಾಲಿನಿ. ಏನೂ ತಿಳಿಯಬೇಡಿ. ನಾವಿಬ್ಬರು ರವಿವಾರ ನಿಮ್ಮ ಮನೆಗೆ ಬಂದು ಮಾತನಾಡುತ್ತೇವೆ ಎಂದರು. ಅದರಂತೆ ರವಿಶಂಕರ್ ರಾಧಾ ರವಿವಾರ ಬಂದು ವಿವರವಾಗಿ ಮಾತನಾಡಿ ಹೋದರು. ಮಗ ಮಾಡಿದ ಕೆಲಸ ಮನ್ನಿಸಲು ಯೋಗ್ಯವಿಲ್ಲ, ಆದರೂ ಕ್ಷಮಿಸಿ ಎಂದು ಹೋಗಿದ್ದರು. ವೈಶಾಲಿಯ ಪರೀಕ್ಷೆ ಮುಗಿದವು. ಅವಳು ಮನಾಲಿಯಲ್ಲಿ ಅಲ್ಲಿನ ಸಂಸ್ಥೆಗೆ ಕೆಲಸಕ್ಕಾಗಿ ಬರೆದಿದ್ದಳು. ನಾನು ಪೂರ್ಣ ಅವಧಿಯ ಶಿಕ್ಷಕಿಯಾಗಿ ಕೆಲಸ ಮಾಡಲು ಬಯಸುವೆ ಎಂದು ಅದಕ್ಕೆ ಒಪ್ಪಿಗೆಯ ಪತ್ರ ಬಂದಿತ್ತು. ಅಪ್ಪ ಅಮ್ಮನಿಗೆ ಅದನ್ನು ತೋರಿಸಿ ಹೊರಟಳು. ಯಾಕೋ ವೈಶಾಲಿಯ ತಂದೆ ತಾಯಿ ಏನೂ ಮಾತನಾಡಲಿಲ್ಲ. ಹುಷಾರು ಎಂದಷ್ಟೇ ಹೇಳಿದರು. ಬೇಸಿಗೆ ಶಿಬಿರ ಶುರುವಾಗಿತ್ತು. ಮಕ್ಕಳೊಂದಿಗೆ ತಾನೂ ಮಗುವಾಗಿ ತನ್ನ ನೋವು ಮರೆಯುವ ಯತ್ನ ಮಾಡಲಾರಂಭಿಸಿದಳು. ಸಿದ್ಧಾರ್ಥ್ ವೈಶಾಲಿ ತವರು ಮನೆಗೆ ಹೋದ ಮೇಲೆ ಅವನು ಪಟ್ಟವೇದನೆ ಸಂಕಷ್ಟ ಅಷ್ಟಿಷ್ಟಲ್ಲ. ಆದರೂ ಅವನು ಬಾಯಿ ತೆರೆದು ಹೇಳಲಾರ. ಒಂದು ರೀತಿಯ ಮನದ ಹಾಳದ ಪ್ರೀತಿನೋ ಇಲ್ಲ ಆರಾಧನಾ ಭಾವವೋ ಎಲ್ಲವೂ ತನ್ನಲ್ಲಿ ಇಟ್ಟುಕೊಂಡು ಹೆಪ್ಪುಗಟ್ಟಿದ ಮನದ ಮೌನ ಕರಗಿ ನೀರಾಗಿತ್ತು. ಮನದಲ್ಲಿ ಹುದುಗಿದ ನೆನಪುಗಳು ಒಂದೊಂದಾಗಿ ಮುತ್ತಿಕ್ಕಲಾರಂಭಿಸಿದವು. ಕಾಲೇಜ್ನಲ್ಲಿ ಸುಹಾನ ಕಲಿಯಲು ಬರುವುದಕ್ಕಿಂತ ಹುಡುಗರನ್ನು ಹಾಳು ಮಾಡಲು ಬರುತ್ತಿದ್ದಳೆಂದರೆ ತಪ್ಪಾಗದು. ಅವಳು ಡಾಕ್ಟರ್ ಮಗಳು. ಅವರಪ್ಪ ಹೆಸರುವಾಸಿ ಡಾಕ್ಟರ್ ಉದ್ಯೋಗದ ಜೊತೆ ಇನ್ನೂ ಒಂದು ಕೆಲಸವನ್ನು ಮಾಡುತ್ತಿದ್ದರಂತೆ. ತಪಾಸಣೆಗೆ ಬಂದ ಚಂದ ಹೆಣ್ಣು ಮಕ್ಕಳಿಗೆ ಮೋಡಿ ಮಾಡಿ ಅವರನ್ನು ಅನುಭವಿಸುತ್ತಿದ್ದನಂತೆ. ಇದು ಗಪ್ಚಿಪ್ ಆಗಿ ನಡೆಯುತ್ತಿತ್ತು. ಆ ಹೆಣ್ಣು ಮಕ್ಕಳಿಗೆ ಗಂಡಂದಿರು ಮಕ್ಕಳು ಇದ್ದರೂ ಅವರ ಕಣ್ತಪ್ಪಿಸಿ ಈ ಸುಕುಮಾರ ಡಾಕ್ಟರ್ನ ಮೋಹಾಜಾಲದಲ್ಲಿ ಬಿದ್ದಿದ್ದರಂತೆ. ಅಪ್ಪನ ಚಾಳಿಯೇ ಮೇಲೈಸಿಕೊಂಡ ಸುಹಾನ ಪರಂಪರೆಯನ್ನು ಮುಂದುವರೆಸಿದಳು. ಯಾರನ್ನೂ ಮನಸ್ಸಿನಿಂದ ಪ್ರೀತಿಸಿದ ಸುಹಾನ ಹುಡುಗರು ತನ್ನ ಬಲೆಗೆ ಬೀಳುವವರೆಗೆ ಬೆಕ್ಕಿನ ಮರಿಯಂತೆ ಇರುವವಳು. ಒಮ್ಮೆ ಇವಳ ಬಲೆಗೆ ಬಿದ್ದರೆಂದರೆ ಅವನನ್ನು ಇಂಡಿ ಹಿಪ್ಪಿ ಮಾಡಿ ಮರ್ಯಾದೆಯನ್ನು ತೆಗೆದು ಎಲ್ಲರ ಮುಂದೆ ಆ ಹುಡುಗನನ್ನು ಹೀಯಾಳಿಸಿ ಆತನಿಂದ ದೂರ ಬರುತ್ತಿದ್ದಳು. ಹೀಗೆ ಒಂದು ಹಳ್ಳಿಯ ಹುಡುಗನಿಗೆ ಸುಹಾನ ಪರಿಚಯವಾದಳು. ಅವಳು ಬೇಕೆಂದೇ ಅವನನ್ನು ಪರಿಚಯ ಮಾಡಿಕೊಂಡು ನಾನು ನಿನ್ನ ಪ್ರೀತಿಯಲ್ಲಿ ಹುಚ್ಚಿಯಾಗಿರುವೆ ಎಂದು ಅವನ ಮೇಲೆ ಬಿದ್ದು ಗೆಳೆತನ ಬೆಳೆಸಿದಳು. ಕುಮಾರ ಹಳ್ಳಿಯ ಹುಡುಗ, ಹಾಸ್ಟೆಲ್ನಲ್ಲಿ ಇರುತ್ತಿದ್ದನು. ಅವನಿಗೆ ನನಗೆ ಅದು ಕೊಡಿಸು ಇದು ಕೊಡಿಸು ಎಂಬ ಬೇಡಿಕೆ ಇಟ್ಟು ಅವನನ್ನು ಕಾಡಿದ್ದಕ್ಕೆ ಪಾಪ ಆ ಹುಡುಗ ಹಳ್ಳಿಗೆ ಹೋಗಿ ಅವರಪ್ಪ ಅಮ್ಮ ಮನೆಗೆಂದು ಎತ್ತಿಟ್ಟ ಹಣ ತಂದು ಆಕೆಯ ಆಸೆ ಪೂರೈಸಿದ. ಆದರೆ ಸುಹಾನ, ನಿನ್ನಂತಹ ಹಳ್ಳಿಯ ಗಮಾರನನ್ನು ಪ್ರೀತಿಸಲು ನನಗೇನು ಹುಚ್ಚ? ಏನೋ ಸ್ವಲ್ಪ ಆತ್ಮೀಯತೆ ತೋರಿದರೆ ಅದನ್ನೇ ನೀನು ಈ ಅಪಾರ್ಥ ಮಾಡಿಕೊಂಡು ನನ್ನ ಹಿಂದೆ ಬಿದ್ದಿದ್ದೀಯಾ? ಹೋಗು. ನಮ್ಮ ಮನೆಯ ನಾಯಿಯೂ ನಿನ್ನಂಥವನನ್ನು ಮೂಸುವುದಿಲ್ಲ. ಇಂದು ಎಲ್ಲ ತನ್ನ ಗೆಳೆತಿಯರೊಂದಿಗೆ ಸಂಗಡಿಗರೊಂದಿಗೆ ಕುಳಿತಿದ್ದ ಸುಹಾನ ಅವರೆಲ್ಲರ ಮುಂದೆ ಅವಮಾನ ಮಾಡಿದಳು. ಪಾಪದ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡನು. ಆದರೂ ಸುಹಾನ ತನ್ನ ಚಾಳಿ ಬಿಡದಾದಳು. ಸಿದ್ಧಾರ್ಥನ ಗೆಳೆಯನನ್ನು ಪ್ರೀತಿಸುವೆ ಎಂದು ನಂಬಿಸಿ ಅವನಿಂದ ಬರುವ ಉಡುಗೊರೆಗಳನ್ನು ಎತ್ತಿ ನಂತರ ಕೈಯೆತ್ತಿ ಬಿಟ್ಟಳು. ಸುಂದರವಾಗಿರುವೆನೆಂಬ ಅಹಂಕಾರ
ಬಹಳವಾಗಿತ್ತು ಆಕೆಯಲ್ಲಿ. ಸಿದ್ಧಾರ್ಥ್ನನ್ನು ನೋಡಿ ತನ್ನ ಸ್ನೇಹಿತರಿಗೆ ಹೇಳಿದಳು, ಅವನನ್ನು ನನ್ನ ಬಲೆಯಲ್ಲಿ ಬೀಳಿಸಿಯೇ ಬೀಳಿಸುವೆ, ನೋಡುತ್ತಾ ಇರಿ ಎಂದು ಸವಾಲು ಹಾಕಿದಳು. ಸಿದ್ಧಾರ್ಥ್ ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡುತ್ತಿರಲಿಲ್ಲ. ಸುಂದರ ಮೈಕಟ್ಟು ಬಣ್ಣ, ಓದುವುದರಲ್ಲಿ ಜಾಣ. ಇದನ್ನೆಲ್ಲ ನೋಡಿ ಹುಡುಗಿಯರು ಆತನನ್ನು ಪ್ರೀತಿಸಬೇಕೆಂದು ಅಂದುಕೊಂಡವರು ತುಂಬಾ ಹುಡುಗಿಯರಿದ್ದರು. ಆದರೆ ಸಿದ್ಧಾರ್ಥ್ ಯಾರನ್ನೂ ಮನಸ್ಸಿನ ಹತ್ತಿರ ಸುಳಿಯಲು ಬಿಟ್ಟಿರಲಿಲ್ಲ. ಅದಕ್ಕೆ ಸುಹಾನಾಗೆ ಅವಳ ಗೆಳತಿಯರು ಹೇಳಿದರು, ಅವನು ನಿನ್ನ ಬಲೆಯಲ್ಲಿ ಬೀಳುವುದಿಲ್ಲ ಎಂದು. ಆ ಮಾತು ಸುಹಾನಾಳನ್ನು ರೊಚ್ಚಿಗೆಬ್ಬಿಸಿತ್ತು. ಅದಕ್ಕಾಗಿ ತುಂಬ ನಾಟಕವಾಡಿದ ಮೇಲೆ ಸಿದ್ಧಾರ್ಥ್ ಅವಳ ಬಲೆಗೆ ಬಿದ್ದ. ಅವಳು ನಿಜವಾಗಿ ತನ್ನನ್ನು ಮನದಿಂದ ಪ್ರೀತಿಸುತ್ತಿರುವಳು ಎಂದು ನಂಬಿದ. ಅದರಂತೆ ಆಕೆಗೆ ಒಂದು ವಜ್ರದ ಉಂಗುರ ಉಡುಗೊರೆಯಾಗಿ ಕೊಡಲು ತಂದಿದ್ದ. ಅಂದು ಸಿದ್ಧಾರ್ಥ್ ಅದನ್ನು ಕೈಯಲ್ಲಿ ಹಿಡಿದು ಸುಹಾನಾಳನ್ನು ಹುಡುಕುತ್ತಾ ಹೊರಟಾಗ ಸ್ವಲ್ಪ ದೂರದಲ್ಲಿ ಸುಹಾನಾಳ ಧ್ವನಿ ಕೇಳಿತು. ಅದಕ್ಕೆ ಮುಂದೆ ಹೋಗದೆ ಮರೆಯಲ್ಲಿ ನಿಂತು ತನ್ನ ಮೊಬೈಲ್ನಲ್ಲಿ ಮಾತುಗಳನ್ನು ಸೆರೆಯಾಗುವಂತೆ ಮಾಡಿದನು. ಆ ಸಿದ್ಧಾರ್ಥ್ ನನ್ನ ಮೋಹದಲ್ಲಿ ವಿಶ್ವಾಮಿತ್ರನಂತೆ ಆಗಿರುವನು. ಅವನು ನನಗಾಗಿ ಪರಿತಪಿಸುತ್ತಿರುವನು. ನನ್ನ ಬಲೆಗೆ ಬೀಳಿಸಿರುವೆ ನೋಡಿ, ಅವನು ಈಗ ಇಲಿ ತರಹವಾಗಿದ್ದಾನೆ. ನನಗಾಗಿ ಉಡುಗೊರೆ ಕೊಂಡಿದ್ದಾನಂತೆ, ಹೀಗ ತರುತ್ತಿದ್ದಾನಂತೆ ಎಂದು ಅಹಹ ಎಂದು ಗಹಗಹಿಸಿ ನಕ್ಕಳು. ಉಳಿದವರು ಚಪ್ಪಾಳೆ ತಟ್ಟಿ ನಕ್ಕರು. ಸಿದ್ಧಾರ್ಥ್ಗೆ ತುಂಬ ಕೋಪ ಬಂತು. ಮುಖವೊಂದೇ ಸುಂದರ, ಇಂಥ ವಿಕೃತ ಮನಸ್ಸಿನ ಹೆಣ್ಣು ಮಕ್ಕಳು ಇರುವರಾ? ಛೆ ಎಂದು ಅಂದಿನಿಂದ ಹೆಣ್ಣು ಮಕ್ಕಳ ಮೇಲೆ ಒಂದು ರೀತಿಯ ಕೋಪ, ಅಪನಂಬಿಕೆ ಬೆಳೆಸಿಕೊಂಡನು. ಅದು ಸಾಲದಂತೆ ಸಿದ್ಧಾರ್ಥ್ನ ಗೆಳೆಯ ಮುರಳಿ ಡಿಗ್ರಿ ಮೊದಲ ವರ್ಷದಲ್ಲಿರುವಾಗಲೇ ಮನೆಯವರ ವಿರೋಧದ ಮೇಲೂ ಮದುವೆಯಾಗಿದ್ದ. ಅಷ್ಟೇ ಅಲ್ಲ, ತನ್ನ ಓದು ಅರ್ಧಕ್ಕೆ ನಿಲ್ಲಿಸಿ ಅವಳಿಗೆ ಮುಂದೆ ಓದಲು ಹೇಳಿ ತಾನು ಒಂದು ಕೆಲಸ ಹುಡುಕಿಕೊಂಡು ಪ್ರೀತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ಆ ಪ್ರೀತಿ ಕೊನೆ ವರ್ಷದ ಡಿಗ್ರಿ ಓದುವಾಗ ಒಬ್ಬ ಸುಂದರ ಶ್ರೀಮಂತ ಮಾತಿಗೆ, ಅವನ ಶ್ರೀಮಂತಿಕೆಗೆ ಮರುಳಾಗಿ ಮುರಳಿಯ ತ್ಯಾಗ ಮರೆತು ಆತನೊಂದಿಗೆ ಓಡಿ ಹೋದಳು. ಅದಕ್ಕಾಗಿ ಮುರಳಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದವ ಬದುಕಿದ. ಈ ಎಲ್ಲ ಸಂಗತಿಗಳು ಸಿದ್ಧಾರ್ಥ್ನನ್ನು ಪ್ರೀತಿ ಪ್ರೇಮದಿಂದ ವಿರಕ್ತಿ ಹೊಂದುವಂತೆ ಮಾಡಿದ್ದವು. ಸಿದ್ಧಾರ್ಥ್ ಮನಸ್ಸಿನಲ್ಲಿ ಇದ್ದ ನೋವು ಹೊರ ಹಾಕಿದ. ಆದರೆ ಸಿದ್ಧಾರ್ಥ್ ಅಂದುಕೊಂಡಂತೆ ಎಲ್ಲ ಹುಡುಗಿಯರು ಒಂದೇ ಅಲ್ಲವೇ? ಈ ವಿಷಯ ಸಿದ್ಧಾರ್ಥ್ಗೆ ತಿಳಿಯುತ್ತಾ? ವೈಶಾಲಿಯ ಒಳ್ಳೆಯತನವನ್ನು ಸಿದ್ಧಾರ್ಥ್ ಅರ್ಥ ಮಾಡಿಕೊಳ್ಳುತ್ತಾನಾ? ಇವರಿಬ್ಬರು ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಕೊನೆಯ ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.